ಹೈಕೋರ್ಟ್ ವಿಸ್ತೃತ ಪೀಠಕ್ಕೆ ಹಿಜಾಬ್ ಕಾಳಗ ವರ್ಗಾವಣೆಯಾಗಿದ್ದು ಯಾಕೆ? ಕೋರ್ಟ್ ಕಟಕಟೆಯಲ್ಲಿ ಹೇಗಿತ್ತು ಹಿಜಾಬ್ ವಾದ ಪ್ರತಿವಾದ? ಟೀಕಿಸೋ ಭರದಲ್ಲಿ ರೇಣುಕಾಚಾರ್ಯ ಮಹಾ ಎಡವಟ್ಟು ಮಾಡಿಕೊಂಡಿದ್ದು ಹೇಗೆ? ವಿಸ್ತೃತ ಪೀಠಕ್ಕೆ ಹಿಜಾಬ್ ಅರ್ಜಿ ವರ್ಗಾವಣೆಗೊಂಡಿದ್ದು ಯಾಕೆ? ಮಧ್ಯಂತರ ಆದೇಶದ ಬಗ್ಗೆ ನ್ಯಾಯಮೂರ್ತಿಗಳು ಏನಂದ್ರು? ಹೈಕೋರ್ಟ್ನಲ್ಲಿ ಹೇಗಿತ್ತು ವಕೀಲರ ವಾದ ಪ್ರತಿವಾದ? ಇದೆಲ್ಲವನ್ನು ನೋಡೋಣ ಕಟಕಟೆಯಲ್ಲಿ ಹಿಜಾಬ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಿಜಾಬ್ ಧರಿಸಲು ಅನುಮತಿ ಕೋರಿದ್ದ ಅರ್ಜಿ ಹೈಕೋರ್ಟ್ನ ವಿಸ್ತೃತ ಪೀಠಕ್ಕೆ ವರ್ಗಾಯಿಸಲಾಗಿದೆ. ಮುಖ್ಯ ನ್ಯಾಯಮೂರ್ತಿಗಳು ವಿಸ್ತೃತ ಪೀಠ ರಚಿಸುವ ಬಗ್ಗೆ ತೀರ್ಮಾನಿಸಲಿ ಅಂತ ಏಕಸದಸ್ಯ ಪೀಠ ಅಭಿಪ್ರಾಯಪಟ್ಟಿದೆ. ಈ ಪ್ರಕರಣ ವಿಸ್ತೃತ ಪೀಠದಲ್ಲಿ ವಿಚಾರಣೆಗೆ ಯೋಗ್ಯವಾಗಿದೆ. ಅರ್ಜಿದಾರರು ಮುಂದಿನ ವಿಚಾರಣೆ ವೇಳೆ ಮಧ್ಯಂತರ ಆದೇಶದ ಬಗ್ಗೆ ಅರ್ಜಿ ಸಲ್ಲಿಕೆ ಮಾಡಬಹುದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಹೈಕೋರ್ಟ್ನಲ್ಲಿ ಇಂದು ನಡೆದ ಅರ್ಜಿ ವಿಚಾರಣೆಯ ವಾದ ಪ್ರತಿವಾದ ತೀವ್ರ ಸ್ವರೂಪ ಪಡೆದಿತ್ತು. ವಿಚಾರಣೆ ಆರಂಭವಾಗ್ತಿದ್ದಂತೆ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್, ನಿನ್ನೆಯ ವಾದ ಪ್ರತಿವಾದದ ಅಂಶ ದಾಖಲೆ ಪರಿಶೀಲಿಸಿದ್ದೇನೆ, ನೀವು ಒಪ್ಪಿದ್ರೆ ವಿಸ್ತೃತ ಪೀಠಕ್ಕೆ ವಹಿಸುವೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಈ ವೇಳೆ ಅರ್ಜಿದಾರರ ಪರ ವಕೀಲ ಸಂಜಯ್ ಹೆಗಡೆ ವಿಸ್ತೃತ ಪೀಠಕ್ಕೆ ವಹಿಸುವುದು ಕೋರ್ಟ್ಗೆ ಬಿಟ್ಟ ವಿಚಾರ ಅಂತ ಹೇಳಿದ್ರು. ಅರ್ಜಿದಾರರ ಪರ ವಕೀಲರು ವಾದ ಮಂಡಿಸುವ ವೇಳೆ ಮಧ್ಯಪ್ರವೇಶಿಸಿದ ಎಜಿ ಪ್ರಭುಲಿನ್ ನಾಮೊದಗಿ, ನಮಗಿದು ಭಾವನಾತ್ಮಕ ವಿಷಯ ಇರಬಹುದು, ಆದ್ರೆ ನಮಗೆ ತೀರ್ಪು ಬರುವುದು ಮುಖ್ಯ. ವಿಸ್ತೃತ ಪೀಠಕ್ಕೆ ವಹಿಸುವುದು ನ್ಯಾಯಮೂರ್ತಿಗಳಿಗೆ ಬಿಟ್ಟಿದ್ದು. ಹಿಜಾಬ್ ಧರಿಸುವಿಕೆ ಧಾರ್ಮಿಕ ಅಗತ್ಯ, ಆಚರಣೆಯೇ ಎಂಬುದನ್ನ ನಾವು ನಿರ್ಧರಿಸಬೇಕಿದೆ. ಎಲ್ಲರೂ ಕೂಡ ಹೈಕೋರ್ಟ್ ತೀರ್ಪಿಗೆ ಎದುರು ನೋಡ್ತಿದ್ದಾರೆ. ಈಗಾಗಲೇ ಅರ್ಜಿದಾರರು ವಾದ ಮಂಡಿಸುತ್ತಿದ್ದಾರೆ ಅಂತ ಎಜಿ ಪ್ರಭುಲಿಂಗ ನಾಮೊದಗಿ ಹೈಕೋರ್ಟ್ಗೆ ಮನವರಿಕೆ ಮಾಡಿದ್ರು. ಅರ್ಜಿದಾರರ ಪರ ವಕೀಲರಿಗೆ ಎಜಿ ಪ್ರಭುಲಿಂಗ್ ನಾಮೊದಗಿ ಕೋರ್ಟ್ಗೆ ಉತ್ತರಿಸುತ್ತಾ, ಎರಡೂ ಕಡೆಯವರಿಗೆ ನಿನ್ನೆ ಸಲಹೆ ನೀಡಿದ್ದೇವೆ, ತಪ್ಪಾಗಿ ಅರ್ಥೈಸಿಕೊಂಡು ಅವರು ಅರ್ಜಿ ಸಲ್ಲಿಸಿದ್ದಾರೆ. ಪ್ರತಿಯೊಂದು ಶೈಕ್ಷಣಿಕ ಸಂಸ್ಥೆಗೂ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ ಅಂತ ಹೇಳಿದ್ರು. ಅಲ್ಲದೆ ಕೇರಳ, ಬಾಂಬೆ, ಮದ್ರಾಸ್ ಹೈಕೋರ್ಟ್ ತೀರ್ಪುಗಳನ್ನ ಉಲ್ಲೇಖಿಸಿದ ಎಜಿ ಪ್ರಭುಲಿಂಗ್ ನಾಮೊದಗಿ, ಕುರಾನ್ನ ಒಂದೆರಡು ವಾಕ್ಯ ಬಿಟ್ರೆ ಬೇರೆ ಸಮರ್ಥನೆ ಇಲ್ಲ, ಹಿಜಾಬ್ ಕಡ್ಡಾಯ ಎಂಬುದಕ್ಕೆ ಸಮರ್ಥ ಆಧಾರಗಳಿಲ್ಲ ಅಂತ ವಾದ ಮುಂದಿಟ್ರು. ಅರ್ಜಿದಾರರ ಪರ ವಕೀಲರಾದ ಮೊಹಮ್ಮದ್ ತಾಹಿರ್, ಸಂಜಯ್ ಹೆಗಡೆ 2 ತಿಂಗಳು ಹಿಜಾಬ್ ಧರಿಸಲು ತಕ್ಷಣಕ್ಕೆ ಅವಕಾಶ ನೀಡಿ ಅಂತ ಕೋರ್ಟ್ ಮುಂದೆ ಮನವಿ ಮಾಡಿದ್ರು. ಅಲ್ಲದೆ ಕರ್ನಾಟಕ ಶಿಕ್ಷಣ ಕಾಯ್ದೆಯಡಿ ಆದೇಶ ಮಾಡಲು ಸರ್ಕಾರಕ್ಕೆ ಅಧಿಕಾರವಿಲ್ಲ ಅಂತ ಹೇಳಿದ್ರು. ಆಗ ಮಧ್ಯ ಪ್ರವೇಶಿಸಿದ ಎಜಿ ಪ್ರಭುಲಿಂಗ್ ನಾಮೊದಗಿ, ಈ ಹಂತದಲ್ಲಿ ಮಧ್ಯಂತರ ಆದೇಶ ಸರಿಯಲ್ಲ, ಅರ್ಜಿದಾರರ ವಾದವನ್ನ ಒಪ್ಪಿಕೊಂಡಂತಾಗುತ್ತೆ ಅಂತ ತಮ್ಮ ವಾದ ಮುಂದಿಟ್ರು. ಸರ್ಕಾರದ ಪರ ವಕೀಲ ಸಂಜಯ್ ಪೂವಯ್ಯ ಕಾಲೇಜು ಮ್ಯಾನೇಜ್ಮೆಂಟ್ ಸಮಿತಿ ಪರ ವಕಾಲತ್ತು ವಹಿಸಿದ್ರು. ಪ್ರತಿ ವರ್ಷವೂ ಕಾಲೇಜಿನಲ್ಲಿ ಸಮವಸ್ತ್ರವಿದೆ. ಅರ್ಜಿದಾರರ ವಾದಕ್ಕೆ ಪ್ರಾಥಮಿಕ ಅರ್ಹತೆಯೂ ಇಲ್ಲ. ಎಲ್ಲರನ್ನೂ ಕೇಳಿ ಕಾಲೇಜಿನಲ್ಲಿ ನಿರ್ಣಯ ಅಂಗೀಕರಿಸಲಾಗಿದೆ. ಸಮವಸ್ತ್ರದ ಬಗ್ಗೆ ನಿಯಮ ರೂಪಿಸಲಾಗಿದೆ. ಇದೇ ಅರ್ಜಿದಾರರ ವಿದ್ಯಾರ್ಥಿನಿಯರು ಸಮವಸ್ತ್ರ ಧರಿಸುತ್ತಿದ್ರು. ಈಗ ದಿಢೀರನೆ ಸಮವಸ್ತ್ರದ ಬಗ್ಗೆ ತಕರಾರು ತೆಗೆದಿದ್ದಾರೆ ಅಂತ ವಾದ ಮುಂದಿಟ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ವಿಸ್ತೃತ ಪೀಠಕ್ಕೆ ವರ್ಗಾಯಿಸಿದ್ರು. ಸಂವಿಧಾನದ ಪ್ರಶ್ನೆಗಳು ಈ ಕೇಸ್ನಲ್ಲಿ ಅಡಗಿವೆ. ವೈಯಕ್ತಿಕ ಕಾನೂನಿನ ಕೆಲ ಅಂಶಗಳು ಪ್ರಸ್ತಾಪವಾಗಿವೆ. ಅರ್ಧ ಡಜನ್ ತೀರ್ಪನ್ನ ಪ್ರಸ್ತಾಪಿಸಲಾಗಿದೆ. ಈ ಪ್ರಕರಣದ ಬಗ್ಗೆ ಎರಡೂ ಕಡೆಯವರು ವಾದ ಮಂಡಿಸಿದ್ದಾರೆ. ಉದ್ಭವವಾಗಿರುವ ಪ್ರಶ್ನೆಗಳು ಬಹಳ ಮುಖ್ಯವಾದ ಪ್ರಶ್ನೆಗಳು. ಹೀಗಾಗಿ ಹಿಜಾಬ್ ಅರ್ಜಿಯನ್ನ ವಿಸ್ತೃತ ಪೀಠಕ್ಕೆ ವರ್ಗಾಯಿಸಲಾಗುತ್ತೆ ಅಂತ ಹೇಳಿದ್ರು. ಹಿಜಾಬ್ ವಿಚಾರಣೆ ವಿಸ್ತೃತ ಪೀಠಕ್ಕೆ ವರ್ಗಾವಣೆಯಾದ ಹಿನ್ನೆಲೆ ವಕೀಲರ ಜೊತೆ ಚರ್ಚಿಸಿ ಮುಂದಿನ ನಡೆ ಬಗ್ಗೆ ಯೋಚನೆ ಮಾಡುವುದಾಗಿ ಟಿವಿ9ಗೆ ಗೃಹ ಸಚಿವ ಆರ್ ಜ್ಞಾನೇಂದ್ರ ತಿಳಿಸಿದ್ರು. ಹೈಕೋರ್ಟ್ ತೀರ್ಪು ಏನು ಬಂದಿದೆಯೋ ಅದನ್ನ ತರಿಸಿ ಅಧ್ಯಯನ ಮಾಡಿ ತೀರ್ಮಾನಿಸುತ್ತೇವೆ. ಎಜಿ ಜೊತೆಗೆ ನಾನು ಸಿಎಂ ಚರ್ಚೆ ಮಾಡಿ ಮುಂದೆ ಏನ್ ಮಾಡಬೇಕೆಂಬುದು ಯೋಚಿಸುತ್ತೇವೆ. ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಸಭೆಗಳು ನಡೀತಿವೆ ಅಂತ ಗೃಹ ಸಚಿವರು ಹೇಳಿದ್ರು. ಹೈಸ್ಕೂಲ್ ಕಾಲೇಜುಗಳಿಗೆ ರಜೆ ಮುಂದುವರಿಕೆ ಬಗ್ಗೆ ಸಿಎಂ ಗೃಹ ಸಚಿವರ ಜೊತೆ ಚರ್ಚಿಸಿ ತೀರ್ಮಾನಿಸುತ್ತೇನೆ. ಆ ಬಗ್ಗೆ ಇಂದು ಯಾವುದೇ ನಿರ್ಧಾರವಿಲ್ಲ ಅಂತ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ರು. ಸದ್ಯ ವಿಚಾರಣೆ ವಿಸ್ತೃತ ಪೀಠಕ್ಕೆ ವರ್ಗಾವಣೆಯಾಗಿದೆ, ಆದರೆ ಯಾವುದೇ ಆದೇಶವಾಗಿಲ್ಲ.
ಸರ್ಕಾರದ ಸಮವಸ್ತ್ರದ ನೀತಿ ಈಗಲೂ ಜಾರಿಯಲ್ಲಿದ್ದು ಮಕ್ಕಳು ಶಾಲೆಗೆ ಬರುವಾಗ ನಿಯಮ ಪಾಲಿಸಬೇಕು. ಏಪ್ರಿಲ್ ಪರೀಕ್ಷೆಗೆ ಮಕ್ಕಳು ಸಿದ್ಧರಾಗಬೇಕು ಅಂತ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಕೇಸರಿ ಬಾವುಟ ಹಾರಿಸಿದ ಬಗ್ಗೆ ಅಧಿಕಾರಿಗಳ ಸ್ಪಷ್ಟನೆ ಏನು? ಬಾಗಲಕೋಟೆಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ದು ಯಾಕೆ? ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಿದ ಬಗ್ಗೆ ಮಂಡ್ಯ ವಿದ್ಯಾರ್ಥಿನಿ ಹೇಳಿದ್ದೇನು? ನೋಡೋಣ ಹಿಜಾಬ್ ವರ್ಸಸ್ ಕೇಸರಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಶಿವಮೊಗ್ಗ ನಗರದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಎನ್ಎಸ್ಯುಐ ಸಂಘಟನೆಯ ಕಾರ್ಯಕರ್ತರು ರಾಷ್ಟ್ರಧ್ವಜಾರೋಹಣ ಮಾಡಿದ್ದಾರೆ. ಇದಾದ ಕೆಲ ಹೊತ್ತಿಗೆ ಕಾಲೇಜು ಸಿಬ್ಬಂದಿ ಹಾಗೂ ಪೊಲೀಸರು ರಾಷ್ಟ್ರಧ್ವಜವನ್ನ ಕೆಳಗೆ ಇಳಿಸಿದ್ದಾರೆ. ಈ ಬಗ್ಗೆ ಟಿವಿ9ಗೆ ಪ್ರತಿಕ್ರಿಯೆ ನೀಡಿರೋ ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ವಿಜಯ್, ವಿನಾಕಾರಣ ಹಿಜಾಬ್ ವಿವಾದದ ಹೆಸರಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಹಾಳಾಗ್ತಿದೆ. ಹೀಗಾಗಿ ರಾಷ್ಟ್ರೀಯತೆಯ ಸಂಕೇತವಾಗಿರುವ ರಾಷ್ಟ್ರಧ್ವಜವನ್ನ ನಾವೆಲ್ಲರೂ ಒಂದೇ ಎನ್ನುವ ಸಂದೇಶ ರವಾನೆಯಾಗಲು ಧ್ವಜಾರೋಹಣ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಶಾಂತಿಯನ್ನ ಕಾಪಾಡಬೇಕು. ಶಿವಮೊಗ್ಗದಲ್ಲಿ ರಾಷ್ಟ್ರಧ್ವಜ ಇಳಿಸಿ ಕೇಸರಿ ಬಾವುಟ ಹಾರಿಸಿಲ್ಲ ಅಂತ ಟಿವಿ9ಗೆ ಶಿವಮೊಗ್ಗ ಎಸ್ಪಿ ಬಿಎಂ ಲಕ್ಷ್ಮೀ ಪ್ರಸಾದ್ ಸ್ಪಷ್ಟನೆ ನೀಡಿದ್ದಾರೆ. ಪದವಿ ಕಾಲೇಜಿನಲ್ಲಿ ಇಂದು ಎನ್ಎಸ್ಯುಐನಿಂದ ರಾಷ್ಟ್ರಧ್ವಜಾರೋಹಣ ಮಾಡಿದ್ದು, ಈ ಬಗ್ಗೆ ಕೋಟೆ ಠಾಣೆ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ನಿಷೇಧಾಜ್ಞೆಗೂ ಮೊದಲು 5 ಅಹಿತಕರ ಘಟನೆಗಳು ನಡೆದಿವೆ. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿಷೇಧಾಜ್ಞೆ ಜಾರಿ ಬಳಿಕ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಎಂದು ಎಸ್ಪಿ ಹೇಳಿದ್ದಾರೆ. ಹಿಂದೂ ಪರ ಸಂಘಟನೆಗಳು ಬಾಗಲಕೋಟೆಯ ರಬಕವಿ ಬನಹಟ್ಟಿ ಪಟ್ಟಣ ಬಂದ್ಗೆ ಕರೆ ನೀಡಿದ್ವು. ನಿನ್ನೆ ಸರ್ಕಾರಿ ಪಿಯುಸಿ ಕಾಲೇಜಿನಲ್ಲಿ ಹಿಜಾಬ್ ಕೇಸರಿ ಸಂಘರ್ಷ ಏರ್ಪಟ್ಟು ಕಲ್ಲು ತೂರಾಟ ನಡೆದಿತ್ತು. ಬನಹಟ್ಟಿಯಲ್ಲಿ ಹಿಂದೂ ಪರ ಸಂಘಟನೆಗಳ ಪ್ರತಿಭಟನಾ ರ್ಯಾಲಿಗೆ ಅನುಮತಿ ನಿರಾಕರಣೆ ಮಾಡಿದ್ರಿಂದ ಪೊಲೀಸರ ಜೊತೆ ಕಾರ್ಯಕರ್ತರು ವಾಕ್ಸಮರ ನಡೆಸಿದ್ರು. ಬಳಿಕ ತಹಶೀಲ್ದಾರ್ ಕಚೇರಿ ಮುಂದೆ ಜಮಾಯಿಸಿದ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಘೋಷಣೆ ಕೂಗಿದ್ರು. ಇನ್ನು ಫೆಬ್ರವರಿ 11ರ ಬೆಳಗ್ಗೆ 6 ಗಂಟೆಯವರೆಗೆ ರಬಕವಿ ಬನಹಟ್ಟಿ ಪಟ್ಟಣದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಮಂಡ್ಯದ ಪಿಇಎಸ್ ಕಾಲೇಜಿನಲ್ಲಿ ನಿನ್ನೆ ನಡೆದ ಘಟನೆಯ ಬಗ್ಗೆ ವಿದ್ಯಾರ್ಥಿನಿ ಸ್ಪಷ್ಟನೆ ನೀಡಿದ್ದಾಳೆ. ಕಾಲೇಜಿಗೆ ಹೋಗ್ತಿದ್ದಾಗ ಯುವಕರು ತಡೆದಿದ್ರು. ಗೇಟ್ ಬಳಿ ತಡೆದು ಕಾಲೇಜಿನೊಳಗೆ ಬುರ್ಖಾ ತೆಗೆದು ಹೋಗುವಂತೆ ಜೋರಾಗಿ ಕೂಗಿದ್ರು. ನನ್ನ ಹತ್ತಿರ ಬಂದು ಜೈ ಶ್ರೀರಾಮ್ ಎಂದು ಕೂಗಿದ್ರು. ಈ ವೇಳೆ ನಾನು ಅಲ್ಲಾಹು ಅಕ್ಬರ್ ಎಂದು ಕೂಗಿದ್ದೇನೆ. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಬುರ್ಖಾ ತೆಗೆಯಲ್ಲ, ಇದು ನಮ್ಮ ಧರ್ಮ ಎಂದು ವಿದ್ಯಾರ್ಥಿನಿ ಹೇಳಿದ್ದಾಳೆ. ದಾವಣಗೆರೆ ಜಿಲ್ಲೆ ಹರಿಹರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಮವಸ್ತ್ರ ಸಂಘರ್ಷ ಕಿಚ್ಚು ಹಚ್ಚಿತ್ತು. ಹೀಗಾಗಿ ಕಾಲೇಜಿಗೆ ಪೂರ್ವ ವಲಯ ಪ್ರಭಾರಿ ಐಜಿಪಿ ಸತೀಶ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಕಾಲೇಜು ಸಿಬ್ಬಂದಿಯ ಜೊತೆ ಚರ್ಚೆ ನಡೆಸಿ ಘಟನೆಗೆ ಕಾರಣ, ಕಲ್ಲು ತೂರಾಟ ಮಾಡಿದವರ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು. ಪೂರ್ವ ವಲಯ ಪ್ರಭಾರಿ ಐಜಿಪಿ ಸತೀಶ್ ಕುಮಾರ್ಗೆ ದಾವಣಗೆರೆ ಎಸ್ಪಿ ಸಿಬಿ ರಿಷ್ಯಂತ್ ಸಾಥ್ ಕೊಟ್ಟಿದ್ರು. ಇದೇ ವೇಳೆ ಮಾತನಾಡಿದ ಎಸ್ಪಿ, ಲಾಠಿ ಪ್ರಹಾರ ಮಾಡಿ ನಿಯಂತ್ರಣ ಮಾಡಿದ್ದೇವೆ. ಘಟನೆ ಸಂಬಂಧ 6 ಪ್ರಕರಣ ದಾಖಲಿಸಲಾಗಿದೆ ಅಂತ ಹೇಳಿದ್ರು. ಇಷ್ಟು 6 ಕೇಸ್ ಆಗಿದೆ ಇನ್ ಟೋಟಲ್. ದಾವಣಗೆರೆಯ ಹರಿಹರ ಸರ್ಕಾರಿ ಕಾಲೇಜಿನಲ್ಲಿ ಕಲ್ಲು ತೂರಾಟ ಪ್ರಕರಣ ಸಂಬಂಧ 4 ಪ್ರಕರಣಗಳು ದಾಖಲಾಗಿವೆ. ಪೊಲೀಸರು 2 ಸೊಮೋಟೋ ಕೇಸ್ ದಾಖಲಿಸಿದ್ದು, ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಗಳು ಮತ್ತೆರಡು ದೂರು ದಾಖಲಿಸಿದ್ದಾರೆ. ಇನ್ನು ಹರಿಹರ ನಗರದಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದು, ನಗರದಲ್ಲಿ ಪಥಸಂಚಲನ ಮಾಡಿದ್ದಾರೆ. ನಿನ್ನೆ ಸರ್ಕಾರಿ ಕಾಲೇಜಿನಲ್ಲಿ ಗಲಾಟೆ ಹಿನ್ನೆಲೆ ತೀವ್ರ ನಿಗಾ ಇಟ್ಟಿದ್ದು, ದಾವಣಗೆರೆ ಹರಿಹರದಲ್ಲಿ ನಿಷೇಧಾಜ್ಞೆ ಸಹ ಜಾರಿಯಾಗಿದೆ. ಬುದ್ಧಿವಾದ ಹೇಳೋದಕ್ಕೆ ಹೋಗಿದ್ದ ಉಪನ್ಯಾಸಕಿಗೆ ವಿದ್ಯಾರ್ಥಿನಿ ಬೆದರಿಕೆ ಹಾಕಿದ್ದಾಳೆ. ಡೋಂಟ್ ಟಚ್ ಬುಲ್ಶಿಟ್ ಎಂದು ವಿದ್ಯಾರ್ಥಿನಿ ಗದರಿದ್ದಾಳೆ. ಉಡುಪಿಯ ಎಂಜಿಎಂ ಕಾಲೇಜಿನಲ್ಲಿ ನಿನ್ನೆ ಘಟನೆ ನಡೆದಿದ್ದು, ವಿದ್ಯಾರ್ಥಿನಿ ರೇಗಾಡಿದ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ. ವಿದ್ಯಾರ್ಥಿನಿಯ ನಡೆಗೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಬೀದರ್ನಲ್ಲಿ ಶಾಲಾ ಕಾಲೇಜಿಗೆ ರಜೆ ಕೊಟ್ಟರು ಹಿಜಾಬ್ ಕೇಸರಿ ಶಾಲು ವಿವಾದ ತಣ್ಣಗಾಗಿಲ್ಲ. ಕೇಸರಿ ಶಾಲು ಆಯಿತು, ಈಗ ರುದ್ರಾಕ್ಷಿ ಮಾಲೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ರಜೆ ಮುಗಿದ ಬಳಿಕ ಕೇಸರಿ ಶಾಲು ರುದ್ರಾಕ್ಷಿ ಧರಿಸಿ ಕಾಲೇಜಿಗೆ ಬರುವುದಕ್ಕೆ ಅನುಮತಿ ಕೊಡಿ ಎಂದು ಕಾಲೇಜು ಆಡಳಿತ ಮಂಡಳಿ ಪೊಲೀಸರಿಗೆ ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ. ಹುಮ್ನಾಬಾದ್ ತಾಲೂಕಿನ ಹಳ್ಳಿಖೇಡ್ ಪಟ್ಟಣದಲ್ಲಿರುವ ಬಸವತೀರ್ಥ ವಿದ್ಯಾಪೀಠ ಕಾಲೇಜು ವಿದ್ಯಾರ್ಥಿಗಳು ಮನವಿ ಮಾಡಿಕೊಂಡಿದ್ದಾರೆ. ಹಿಜಾಬ್ ಬೆಂಬಲಿಸಿ ಕಲಬುರಗಿ ಜಿಲ್ಲೆ ಜೇವರ್ಗಿಯಲ್ಲಿ ಧರಣಿ ನಡೆಸಲಾಗಿದೆ. ಟಿಪ್ಪು ಸುಲ್ತಾನ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಹಿಜಾಬ್ ಧರಿಸಿ ಮುಸ್ಲಿಂ ಮಹಿಳೆಯರು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗಿಯಾಗಿದ್ದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ವಿವಿಧ ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರ ಎಬಿವಿಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು.
ಹಿಜಾಬ್ ವಿವಾದದ ಬಗ್ಗೆ ಪ್ರಿಯಾಂಕಾ ಗಾಂಧಿ ಹೇಳಿದ್ದೇನು, ಟೀಕಿಸೋ ಭರದಲ್ಲಿ ರೇಣುಕಾಚಾರ್ಯ ಕೊಟ್ಟ ವಿವಾದಿತ ಹೇಳಿಕೆಯೇನು, ಶಾಲೆಗಳಲ್ಲಿ ಬಿಕಿನಿಗೆ ಅವಕಾಶ ಕೊಡ್ತೀರಾ ಅಂತ ಪ್ರಶ್ನಿಸಿದ್ದು ಯಾರು? ನೋಡೋಣ ಹಿಜಾಬ್ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹೆಣ್ಣು ಮಕ್ಕಳಿಗೆ ಕಿರುಕುಳ ನೀಡುವುದನ್ನ ನಿಲ್ಲಿಸಿ ಅಂತ ಹಿಜಾಬ್ ವಿವಾದ ಸಂಬಂಧ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಯಾವ ಬಟ್ಟೆ ಧರಿಸಬೇಕೆಂಬುದು ಹೆಣ್ಣು ಮಕ್ಕಳಿಗೆ ಬಿಟ್ಟಿದ್ದು. ಬಿಕ್ನಿ ಆದ್ರೂ ಧರಿಸಲಿ, ಮುಸುಕು ಆದ್ರೂ ಧರಿಸಲಿ, ಜೀನ್ಸ್ ಆದ್ರೂ ಹಾಕ್ಲಿ, ಇಲ್ವೇ ಹಿಜಾಬ್ ಆದ್ರೂ ಹಾಕ್ಲಿ, ಅವರಿಗೆ ಬೇಕಾದ ಬಟ್ಟೆ ಧರಿಸುವುದು ಅವರ ಹಕ್ಕಾಗಿರುತ್ತೆ. ಭಾರತದ ಸಂವಿಧಾನವೇ ಇಂತಹ ಹಕ್ಕು ನೀಡಿದೆ ಎಂದು ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ. ಪುರುಷರು ಹುದ್ದೆ ಕೊಡ್ತಾರೆ. ಪ್ರಿಯಾಂಕಾ ಗಾಂಧಿ ಟೀಕಿಸುವ ಭರದಲ್ಲಿ ಮಹಾ ಎಡವಟ್ಟು ಮಾಡಿದ್ದು, ಶಾಸಕ ರೇಣುಕಾಚಾರ್ಯ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಮಹಿಳೆಯರ ಬಟ್ಟೆ ನೋಡಿ ಪುರುಷರು ಉದ್ವೇಗಕ್ಕೆ ಒಳಗಾಗ್ತಾರೆ, ಮಹಿಳೆಯರ ಬಟ್ಟೆಯಿಂದ ಅತ್ಯಾಚಾರಕ್ಕೆ ಪ್ರಚೋದನೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಬಳಿಕ ತಮ್ಮ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ಕ್ಷಮೆ ಕೇಳಿದ್ದಾರೆ. ಇನ್ನು ರೇಣುಕಾಚಾರ್ಯ ಹೇಳಿಕೆಗೆ ತಿರುಗೇಟು ನೀಡಿದ ಡಿಕೆ ಶಿವಕುಮಾರ್, ರೇಣುಕಾಚಾರ್ಯ ಮುತ್ತುರಾಜ ಅವರ ಬಗ್ಗೆ ಮಾತನಾಡಲ್ಲ, ರೇಣುಕಾಚಾರ್ಯ ಪಕ್ಕದ ಮನೆಯ ರಾಜ್ಕುಮಾರ್ ಅಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿಗೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕೌಂಟರ್ ಕೊಟ್ಟಿದ್ದಾರೆ. ಶಾಲೆಗಳಲ್ಲಿ ಬಿಕಿನಿ ಹಾಕೋಕೆ ಅವಕಾಶ ಕೊಡ್ತೀರಾ ಅಂತ ಮುತಾಲಿಕ್ ಪ್ರಶ್ನಿಸಿದ್ದು, ಪ್ರಿಯಾಂಕಾ ಗಾಂಧಿಗೆ ನಾಚಿಕೆಯಾಗಬೇಕು, ಇಂತಹ ಹೇಳಿಕೆ ಕೊಡೋ ಮುಂಚೆ ಯೋಚಿಸಬೇಕು ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಸಮವಸ್ತ್ರದಲ್ಲಿ ಸಮಾನತೆ ಇದೆ, ನಿಮ್ಮ ಅಜ್ಜಿಯವರೇ ಸಮವಸ್ತ್ರ ಜಾರಿಗೆ ತಂದವರು ಎಂದು ಹೇಳಿದ್ದಾರೆ. ಹಿಜಾಬ್ ಕೇಸರಿ ಸಂಘರ್ಷದ ಬಗ್ಗೆ ನಟಿ ರಮ್ಯಾ ಟ್ವೀಟ್ ಮಾಡಿದ್ದು, ಕಾಲೇಜು ಆವರಣದಲ್ಲಿ ಸಮವಸ್ತ್ರ ಸಂಘರ್ಷ ಬೇಸರದ ಸಂಗತಿ ಅಂತ ಹೇಳಿದ್ದಾರೆ. ಅಲ್ಲದೆ ಭಾರತದ ಯುವಕರು ಇಬ್ಬಾಗವಾಗ್ತಿರುವುದು ಬೇಸರದ ವಿಷಯ, ಇದನ್ನೆಲ್ಲ ನೋಡಿ ನನಗೆ ತುಂಬಾ ಬೇಸರವಾಗಿದೆ ಅಂತ ಟ್ವೀಟ್ ಮಾಡಿ ವಿಡಿಯೋ ಶೇರ್ ಮಾಡಿದ್ದಾರೆ. ಹಿಜಾಬ್ ಕೇಸರಿ ವಿವಾದ ಈಗಾಗಲೇ ಕರುನಾಡಿನಲ್ಲಿ ಕಿಚ್ಚು ಹಚ್ಚಿದೆ. ಈ ಮಧ್ಯೆ ಕಾಂಗ್ರೆಸ್ ಮುಖಂಡ ಪ್ರಚೋದನೆ ಕೊಡ್ತಿದ್ದಾರಾ ಅನ್ನೋ ಅನುಮಾನ ಮೂಡುವಂತಾಗಿದೆ. ಮಂಡ್ಯದಲ್ಲಿ ಅಲ್ಲಾಹು ಅಕ್ಬರ್ ಎಂದ ವಿದ್ಯಾರ್ಥಿನಿಗೆ ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಶಬಾಷ್ ಗಿರಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿನಿಗೆ ಕರೆ ಮಾಡಿ ಶಬಾಷ್ ಅಂತ ಹೇಳಿದ್ದಾರೆ. ನೀನು ನಮ್ಮ ಸಮುದಾಯದ ಹಿರಿಮೆ ಹೆಚ್ಚಿಸಿದ್ದೀಯಾ, ನಿನ್ನ ಜೊತೆ ನಾವಿದ್ದೇವೆ ಎಂದು ಇಮ್ರಾನ್ ಪಾಷಾ ತಿಳಿಸಿದ್ದಾರೆ. ಆಡಳಿತ ವೈಫಲ್ಯ ಮುಚ್ಚಿಕೊಳ್ಳಲು ಬಿಜೆಪಿ ಕೋಮು ಸಂಘರ್ಷ ಹುಟ್ಟುಹಾಕ್ತಿದೆ ಅಂತ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಆರೋಪಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲು ಅವರೇ ಈ ಬಗ್ಗೆ ನೇತೃತ್ವ ವಹಿಸಿಕೊಂಡಿದ್ದಾರೆ. ಸಿಎಂ ಬೊಮ್ಮಾಯಿ ಆರ್ಎಸ್ಎಸ್ ಕಪಿಮುಷ್ಟಿಯಲ್ಲಿದ್ದಾರೆ. ಮಾಧ್ಯಮಗಳಲ್ಲಿ ಬರಬೇಕೆಂದು ಪ್ರತಾಪ್ ಸಿಂಹ ಮಾತನಾಡ್ತಾರೆ. ಪ್ರತಾಪ್ ಸಿಂಹ ಹೇಳಿದ್ರೆ ಪಾಕಿಸ್ತಾನಕ್ಕೆ ಹೋಗಿ ಬಿಡಬೇಕಾ ಎಂದು ಕಲಬುರಗಿಯಲ್ಲಿ ಬಸವರಾಜ ರಾಯರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಸಂಸದರು, ಶಾಸಕರು ಪಾಕ್ ಏಜೆಂಟರು ಅಂತ ದೆಹಲಿಯಲ್ಲಿ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಆರೋಪಿಸಿದ್ದಾರೆ. ವಿವಾದಕ್ಕೆ ಬಿಜೆಪಿ ಸಂಸದರು, ಶಾಸಕರೇ ಕುಮ್ಮಕ್ಕು ನೀಡುತ್ತಿದ್ದಾರೆ. ಪಾಕಿಸ್ತಾನದ ಬಗ್ಗೆ ಪದೇ ಪದೇ ಮಾತನಾಡುತ್ತಾರೆ. ಹಿಂದೂ ಧ್ರುವೀಕರಣ ಮಾಡಲು ಹಿಜಾಬ್ ವಿವಾದ ಸೃಷ್ಟಿ ಮಾಡಿದ್ದಾರೆ. ಬೊಮ್ಮಾಯಿಯನ್ನ ಸಿಎಂ ಮಾಡಿರೋದು ಬಿಜೆಪಿಯ ಒಂದು ಬಣಕ್ಕೆ ಇಷ್ಟವಿಲ್ಲ. ಇದೇ ಕಾರಣಕ್ಕೆ ಅವರಿಗೆ ಕೆಟ್ಟ ಹೆಸರು ತರುವ ಉದ್ದೇಶದಿಂದ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ನಾಸಿರ್ ಹುಸೇನ್ ಹೇಳಿದ್ದಾರೆ. ಕರ್ನಾಟಕದ ಹಿಜಾಬ್ ವಿವಾದದ ಬಗ್ಗೆ ಬಹುಭಾಷಾ ನಟ ಕಮಲ್ ಹಾಸನ್ ಟ್ವೀಟ್ ಮಾಡಿದ್ದು, ಹಿಜಾಬ್ ವಿವಾದ ಅಶಾಂತಿ ಹುಟ್ಟುಹಾಕ್ತಿದೆ ಅಂತ ಆರೋಪಿಸಿದ್ದಾರೆ. ವಿದ್ಯಾರ್ಥಿಗಳ ಮಧ್ಯೆ ಧಾರ್ಮಿಕ ವಿಷದ ಗೋಡೆ ನಿರ್ಮಾಣವಾಗ್ತಿದೆ. ಕರ್ನಾಟಕದ ವಿವಾದ ತಮಿಳುನಾಡಿಗೆ ಬರುವುದು ಬೇಡ, ಪ್ರಗತಿಪರ ಶಕ್ತಿಗಳು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಅಂತ ನಟ ಕಮಲ್ ಹಾಸನ್ ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕದ ಹಿಜಾಬ್ ವಿವಾದದ ಬಗ್ಗೆ ಪಾಕಿಸ್ತಾನ ಟ್ವೀಟ್ ಮಾಡಿದೆ. ಮುಸ್ಲಿಂ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ಅಡ್ಡಿಪಡಿಸಲಾಗ್ತಿದೆ, ಮುಸ್ಲಿಂ ಮಹಿಳೆಯರಿಗೆ ಅವಮಾನ ಮಾಡಲಾಗ್ತಿದೆ, ಮುಸ್ಲಿಂ ವಿದ್ಯಾರ್ಥಿನಿಯರ ಹಕ್ಕು ಕಸಿದುಕೊಳ್ಳಲಾಗ್ತಿದೆ ಅಂತ ಪಾಕ್ ವಿದೇಶಾಂಗ ಸಚಿವ ಶಾ ಮೊಹಮ್ಮದ್ ಖುರೇಶಿ ಟ್ವೀಟ್ ಮಾಡಿದ್ದಾರೆ. ಮುಸ್ಲಿಂ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಮೂಲಭೂತ ಮಾನವ ಹಕ್ಕುಗಳ ಘೋರ ಉಲ್ಲಂಘನೆಯಾಗಿದೆ. ಹಿಜಾಬ್ ಧರಿಸಿದ್ದಕ್ಕಾಗಿ ಅವರನ್ನ ಭಯಭೀತಗೊಳಿಸುವುದು ಸಂಪೂರ್ಣ ದಬ್ಬಾಳಿಕೆಯಾಗಿದೆ ಎಂದು ಖುರೇಶಿ ತಿಳಿಸಿದ್ದಾರೆ. ಹಿಜಾಬ್ ವಿವಾದದ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ಟಾಕ್ ವಾರ್ ಹೇಗಿತ್ತು? ಆಟವನ್ನೆಲ್ಲ ಸದ್ಯದಲ್ಲೇ ನಿಲ್ಲಿಸುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದು ಯಾರು? ಕಂಬ ಬೇರೆ ಧ್ವಜ ಬೇರೆನಾ ಅಂತ ಡಿಕೆಶಿ ಪ್ರಶ್ನಿಸಿದ್ದು ಯಾಕೆ? ನೋಡೋಣ ಸಮವಸ್ತ್ರ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಹಿಜಾಬ್ ವಿವಾದದ ಹಿಂದೆ ಕಾಂಗ್ರೆಸ್ ಷಡ್ಯಂತ್ರವಿದೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಆರೋಪಿಸಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದವರು, ವಿವಾದಕ್ಕೆ ಕಾಂಗ್ರೆಸ್ನ ಒಂದು ವರ್ಗ ಪ್ರೇರೇಪಣೆ ನೀಡುತ್ತಿದೆ, ಕಾಂಗ್ರೆಸ್ನ ಮತ್ತೊಂದು ವರ್ಗ ರಾಜಕೀಯ ಆಗ್ತಿದೆ ಎಂದು ಎರಡೂ ಕಡೆಯೂ ಇದ್ದಾರೆ. ಕಾಂಗ್ರೆಸ್ ಯಾರ ಪರ ಇದ್ದಾರೆ ಎಂದು ಸ್ಪಷ್ಟನೆ ನೀಡಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಧ್ವಜಸ್ತಂಭದಲ್ಲಿ ಕೇಸರಿ ಬಾವುಟ ಹಾರಿಸಿರುವುದು ತಪ್ಪು, ಆದರೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಪೊಲೀಸರು ರಾಷ್ಟ್ರಧ್ವಜ ಇಳಿಸಿಲ್ಲವೆಂದು ಹೇಳಿದ್ದಾರೆ. ಹೀಗಾಗಿ ಡಿಕೆಶಿ ಹೇಳಿಕೆಯನ್ನ ಇಲ್ಲಿ ಪರಿಗಣಿಸೋದಕ್ಕೆ ಆಗಲ್ಲ, ಅವರು ಕಾಂಗ್ರೆಸ್ಗೆ ಬೇಕಾದಂತೆ ಹೇಳಿಕೆ ನೀಡಿದ್ದಾರೆ ಅಂತ ತಿರುಗೇಟು ನೀಡಿದ್ರು. ಕಾಂಗ್ರೆಸ್ಸಿನ ಷಡ್ಯಂತ್ರ. ರಾಜ್ಯದಲ್ಲಿ ಬೆಂಕಿ ಹಚ್ಚುವಂತಹ ಕರಾಳ ಕೃತ್ಯ ನಡೆದಿದೆ. ಇದರ ಹಿಂದೆ ಬೇರೆ ಬೇರೆ ಶಕ್ತಿಗಳು ಕೂಡ ಆಟ ಆಡ್ತಿದ್ದು, ಅವರ ಇಂತಹ ಆಟವನ್ನೆಲ್ಲ ಸದ್ಯದಲ್ಲೇ ನಿಲ್ಲಿಸುತ್ತೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಎಚ್ಚರಿಕೆ ನೀಡಿದ್ದಾರೆ. ಹಿಜಾಬ್ ಸಂಘರ್ಷದ ಹಿಂದೆ ರಾಜಕೀಯ ಪಕ್ಷಗಳಿವೆ, ಕೋಮುವಾದಿ ಸಂಘಟನೆಗಳಿವೆ. ಟೈಮ್ ಬಂದಾಗ ಎಲ್ಲವನ್ನು ಬಿಡುಗಡೆ ಮಾಡ್ತೇವೆ, ಸಮಯ ಬಂದಾಗ ಅವರ ಮುಖವಾಡವನ್ನ ಕಳಚುತ್ತೇವೆ ಎಂದು ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಇಡೀ ರಾಜ್ಯದಲ್ಲಿ ಬೆಂಕಿ ಹಚ್ಚುವಂತಹ ರಾಜ್ಯದ ಕಾಲೇಜುಗಳಲ್ಲಿ ಸಮವಸ್ತ್ರ ಸಂಘರ್ಷ ಹಿನ್ನೆಲೆ ಕೆಲ ಸಂಘಟನೆಗಳ ಸದಸ್ಯರನ್ನ ಬಂಧಿಸಲಾಗಿದೆ. ಆದರೆ ರಾಜ್ಯದಲ್ಲಿ ಎಲ್ಲೂ ವಿದ್ಯಾರ್ಥಿಗಳನ್ನ ಬಂಧಿಸಿಲ್ಲ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಸ್ಪಷ್ಟನೆ ನೀಡಿದ್ದಾರೆ. ಹಿಜಾಬ್ ಕೇಸರಿ ಶಾಲು ವಿವಾದ ಪಿತೂರಿ ನಮ್ಮದಲ್ಲ, ಇದು ಕಾಂಗ್ರೆಸ್ನವರ ಪಿತೂರಿ ಎಂದು ಆರಗ ಜ್ಞಾನೇಂದ್ರ ಆರೋಪಿಸಿದ್ದಾರೆ. ಹೊರಗಡೆಯವರು ಬಂಧನವಾಗಿದೆ. ಕಾಂಗ್ರೆಸ್ನವರು ಹಿಂದಿನಿಂದ ಬೆಂಕಿ ಹಚ್ಚಿ ಮಾತನಾಡ್ತಾರೆ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ಇಡೀ ದೇಶದಲ್ಲಿ ಬೆಂಕಿ ಹಚ್ಚಲು ಹೋಗಿ ಕಳೆದೋಗಿದ್ದಾರೆ. ಕರ್ನಾಟಕದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದ್ದಾರೆ. ಮತೀಯ ಶಕ್ತಿಗಳನ್ನ ಅವರು ಬೆಂಬಲಿಸಲೇ ಹೋದ್ರೆ ಕಾಂಗ್ರೆಸ್ ಅನ್ನ ಜನ ಅರಬ್ಬಿ ಸಮುದ್ರಕ್ಕೆ ಎಸೆಯುತ್ತಾರೆ ಎಂದು ಡಿಕೆಶಿ ಹೇಳಿಕೆಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಕೆಂಡ ಕಾರಿದ್ದಾರೆ. ಮಾತಾಡ್ತಾರೆ ಅಂದ್ರೆ ನಾನು ಅವರಿಗೆ ಸರ್ಕಾರಿ ಕಾಲೇಜಿನಲ್ಲಿ ಫೀಸ್ ಕಟ್ಟಲು ಆಗೋದಿಲ್ಲ, ಇವರಿಗೆ ಹೈಕೋರ್ಟ್ ಮೆಟ್ಟಿಲೇರಲು ಹೇಗಾಗುತ್ತೆ? ಕೋರ್ಟ್ ಮೆಟ್ಟಿಲೇರಲು ಹಣ ಯಾರು ಕೊಟ್ಟಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಸಚಿವ ಸುನಿಲ್ ಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಇದೊಂದು ವ್ಯವಸ್ಥಿತವಾಗಿರುವ ಪಿತೂರಿಯಾಗಿದೆ. ವದಂತಿ ಹಬ್ಬಿಸಲು ಪೂರ್ವ ತಯಾರಿ ಮಾಡಿದ್ದಾರೆ. ಎಸ್ಡಿಪಿಐ, ಪಿಎಫ್ಐ ಜೊತೆ ಕಾಂಗ್ರೆಸ್ ಒಳ ಒಪ್ಪಂದ ಮಾಡಿಕೊಂಡಿದ್ದು, ಕಾಂಗ್ರೆಸ್ ಮೇಲ್ನೋಟಕ್ಕೆ ಹೇಳಿಕೆ ನೀಡುತ್ತಿದೆ. ಪಿಎಫ್ಐನ ಇನ್ನೊಂದು ಮುಖವಾಡವೇ ಕಾಂಗ್ರೆಸ್ ಎಂದು ಸಚಿವ ಸುನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಪಿತೂರಿಯನ್ನ ಪ್ರಾರಂಭ ಮಾಡಿ ಬಿಜೆಪಿ ಕಾಂಗ್ರೆಸ್ ನಡುವೆ ಧ್ವಜ ದಂಗಲ್ ತಾರಕಕ್ಕೇರಿದ್ದು, ಕಂಬ ಬೇರೆ ಧ್ವಜ ಬೇರೆನಾ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಧ್ವಜಾರೋಹಣಕ್ಕೆ ಸಂಹಿತೆ ಇದೆ, ಎಲ್ಲಾ ಧ್ವಜ ಹಾರಿಸೋಕೆ ಆಗಲ್ಲ. ರಾಷ್ಟ್ರಧ್ವಜ ಹಾರಿಸೋ ಜಾಗದಲ್ಲಿ ಬೇರೆ ಬಾವುಟ ಹಾರಿಸೋದು ಸರಿನಾ? ನನ್ನ ಬಳಿಯೂ ಸಾಕ್ಷ್ಯವಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಮಂತ್ರಿ ಮಗನೇ ವಿದ್ಯಾರ್ಥಿಗಳಿಗೆ ಶಾಲು ಹಂಚಿದ್ದಾರೆ. ಸೂರತ್ನಲ್ಲಿ 50 ಲಕ್ಷ ಶಾಲು ಆರ್ಡರ್ ಮಾಡಿದ್ದಾರೆ. ಇದೆಲ್ಲ ಯಾರ ಪಿತೂರಿ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಅಂತ ಕಿಡಿಕಾರಿದ್ದಾರೆ. ಹಿಜಾಬ್ ವಿವಾದ ನಿಯಂತ್ರಣಕ್ಕೆ ಶತಪ್ರಯತ್ನ ಮಾಡಿದ್ದೇನೆ ಅಂತ ಉಡುಪಿಯಲ್ಲಿ ಬಿಜೆಪಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಕಾಂಗ್ರೆಸ್ನ ಕೆಲ ಮುಸ್ಲಿಂ ಮುಖಂಡರು ವಿವಾದ ಇತ್ಯರ್ಥಪಡಿಸಲು ನಮಗೆ ಕೈಜೋಡಿಸಿದ್ರು. 2 ಗಂಟೆಗಳ ಕಾಲ ಮುಸ್ಲಿಂ ಸಮುದಾಯದ ಮಕ್ಕಳ ಮನವೊಲಿಸಲು ಯತ್ನಿಸಿದ್ರು. ಆದರೆ ವಿದ್ಯಾರ್ಥಿಗಳ ಹಠದಿಂದ ಇಡೀ ರಾಜ್ಯಕ್ಕೆ ವಿವಾದ ಹಬ್ಬಿದೆ. ಈಗ ಕೋರ್ಟ್ಗೆ ಹೋದವರು ಈ ಹಿಂದೆ ಹಿಜಾಬ್ ಧರಿಸುತ್ತಿರಲಿಲ್ಲ. ಈ ಬಗ್ಗೆ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ನೀಡಿದ್ದೇವೆ ಎಂದು ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಕಡ್ಡಾಯವಾಗಿ ಹಾಕಲಿಕ್ಕಿಲ್ಲ ಅಂತಿತ್ತು. ಹಿಜಾಬ್ ಕೇಸರಿ ಶಾಲು ವಿವಾದದ ಬಗ್ಗೆ ಪ್ರತಿಕ್ರಿಯಿಸಿರುವ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ, ರಾಜ್ಯದಲ್ಲಿ ಈ ರೀತಿಯ ಘಟನೆಗಳು ನಡೆಯಬಾರದು ಅಂತ ಹೇಳಿದ್ದಾರೆ. ಕೆಲ ಸಂಘಟನೆಗಳಿಂದ ಪ್ರೇರೇಪಿತವಾಗಿ ಈ ರೀತಿ ಆಗ್ತಿದೆ. ಶಾಂತಿ ಕಾಪಾಡುವಂತೆ ಯುವಕರಿಗೆ ಮನವಿ ಮಾಡ್ತೇನೆ. ಮಕ್ಕಳಿಗೆ ಪೋಷಕರು ತಿಳಿ ಹೇಳುವ ಕೆಲಸ ಮಾಡಬೇಕು. ರಕ್ತಪಾತಕ್ಕೆ ಅವಕಾಶ ಕೊಡಬಾರದೆಂದು ಮನವಿ ಮಾಡ್ತೇನೆ ಎಂದು ಬೆಂಗಳೂರಿನಲ್ಲಿ ಎಚ್ಡಿಕೆ ಹೇಳಿದ್ದಾರೆ. ಶಾಂತಿಯ ತೋಟ ಅಂತಕ್ಕಂಥದ್ದೇನಿದೆ, ಧರ್ಮ ಮನೆ ಒಳಗೆ ಇರಬೇಕು, ಸಾರ್ವಜನಿಕವಾಗಿ ಪ್ರದರ್ಶಿಸಬಾರದು. ರಾಜಕೀಯ ಪಕ್ಷಗಳಿಂದ ಮಕ್ಕಳ ಮನಸ್ಸಿನಲ್ಲಿ ವಿಷಬೀಜ ಬಿತ್ತುವ ಕೆಲಸ ನಡೆಯುತ್ತಿದೆ ಅಂತ ಮೈಸೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಹಿಂದೂ ಕೋಮುವಾದ, ಮುಸ್ಲಿಂ ಮತೀಯವಾದ ಎರಡೂ ವಿಜೃಂಭಿಸುತ್ತಿದೆ. ಆಡಳಿತ ಮತ್ತು ವಿರೋಧ ಪಕ್ಷಗಳು ಈ ಕೆಲಸ ಮಾಡ್ತಿವೆ. ಹಿಜಾಬ್ ಕೇಸರಿ ಶಾಲಿಗಿಂತ ಶಿಕ್ಷಣ ದೊಡ್ಡದು. ಸಮವಸ್ತ್ರದಲ್ಲಿ ಧರ್ಮದ ಸಂಕೇತ ಬಿಂಬಿಸುವುದು ಬೇಡ. ಅಲ್ಲದೆ 3 ಜನ ಕಲ್ಲು ಹೊಡೆದ್ರೆ 3 ದಿನ ಶಾಲೆ ಮುಚ್ಚಿದ್ದು ತಪ್ಪು ಎಂದು ವಿಶ್ವನಾಥ್ ತಿಳಿಸಿದ್ದಾರೆ.